ಚಂದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತು ಶನಿವಾರ, ಬಹಳ ವಿಶೇಷವಾಗಿರತಕ್ಕಂತಹ ದಿನ, ಚತುರ್ಥಿ, ಫಾಲ್ಗುಣ ಶುದ್ಧ ಚತುರ್ಥಿ. ಈ ಶುಭ ದಿನದಲ್ಲಿ ಶನಿವಾರ ನಾವು ಯಾವ ವಿಚಾರವನ್ನು ಮಾಡಿದರೆ ನಮಗೆ ಅಂಟಿರತಕ್ಕಂತಹ ದೋಷಗಳು, ನಮ್ಮ ಜೀವನದಲ್ಲಿ ಬರುವಂತಹ ಅನೇಕ ವಿಧವಾದ ಬಾಧೆಗಳ ನಿವಾರಣೆ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಶಮಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ ಹೇಳ್ತಾರೆ. ಶಮಿ ವೃಕ್ಷ ಅಂತ ನೀವೆಲ್ಲ ನೋಡಿದಿರಿ, ಬನ್ನಿ ಗಿಡ ಅಂತ. ಬನ್ನಿ ಮರ ಎಲ್ಲಿ ಇರುತ್ತೋ ಅಲ್ಲಿ ವಿಶೇಷವಾದ ಭಗವಂತನ ಸಾನ್ನಿಧ್ಯ ಇರುತ್ತೆ, ಮಹಾಲಕ್ಷ್ಮಿಯ ಸಾನ್ನಿಧ್ಯ ಇರುತ್ತೆ. ಹಾಗೆ ಬಿಲ್ವಪತ್ರೆ ಎಲ್ಲಿರುತ್ತೋ ಅಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ನೆಲೆಸುತ್ತೆ ಅಂತ. ಹಂಗನ್ಬಿಟ್ಟು ಮನೆಯಲ್ಲಿ ಬಿಲ್ವಪತ್ರೆ ಮರ ಬೆಳೆಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಈ ಶನಿವಾರಗಳಲ್ಲಿ ನಾವು ಶನೈಶ್ಚರ ಒಂದು ವರವನ್ನು ಕೊಡ್ತಾನಂತೆ. ಆ ಮಹಾಶಿವನಿಗೆ ಕೈಲಾಸ ಪರ್ವತದಲ್ಲಿ ಶಿವ ಆನಂದವಾಗಿರಬೇಕಾದ್ರೆ ನಾರದರು ಹೇಳ್ತಾರಂತೆ, ಭಗವಂತ ಶನಿ ಮಹಾತ್ಮ ಬರ್ತಾ ಇದ್ದಾನೆ, ನೀನೇನಾದರೂ ಮಾಡು ಅಂತ. ಇಲ್ಲಿ ಶನೈಶ್ವರನಿಗೆ ಹೇಳಿಕೊಡ್ತಾನಂತೆ, ನಿನಗೆ ಈಶ್ವರ ಪದವಿ ಬರಬೇಕು ಅಂತಂದರೆ ನೀನು ಶಿವನನ್ನು ಗೆಲ್ಲಬೇಕು. ಆಗ ನಾನು ಗೆಲ್ತೀನಿ ಅಂತ ಹೇಳಿ ಶನೈಶ್ವರ ಶಿವನ ಬಳಿಗೆ ಹೋಗ್ತಾನಂತೆ. ಹೋಗಿ ನಾನು ನಾಳೆ ನಿನ್ನ ಬಳಿ ಬರ್ತಾ ಇದ್ದೀನಿ. ಆಗ ನಾರದರು ಹೇಳ್ತಾರಂತೆ, ಶನೈಶ್ವರ ಬಂದ ಅಂತಂದರೆ ಗಂಡ ಹೆಂಡತಿ ಮಧ್ಯೆ ಜಗಳ ತಂದಿಟ್ಬಿಡ್ತಾನೆ ಕಣೋ, ಏನಾದರೂ ಮಾಡಿ ಬಚಾವಾಗಪ್ಪ ಅಂತ ಶಿವನಿಗೆ ನಾರದ ಹೇಳ್ಕೊಡ್ತಾನೆ. ಆಗ ಶಿವ ಏನು ಮಾಡ್ತಾನೆ ಅಂದರೆ ಓಡ್ ಹೋಗಿ ಆಲದ ಮರದ ಪೊಟರೆಯಲ್ಲಿ ಸೇರ್ಕೊಂಡ್ಬಿಡ್ತಾನೆ. ಎಲ್ಲಿ ಹುಡುಕಿದ್ರೂ ಶನೈಶ್ವರನಿಗೆ ಶಿವ ಕಾಣಿಸ್ತಾ ಇಲ್ಲ. ಶಿವ ಕಾಣಿಸ್ದಿರ ಇದ್ದರೆ ಇವನಿಗೆ ಈಶ್ವರ ಪದವಿ ಬರೋದಿಲ್ಲ. ಈ ಕಡೆ ಶಿವ ಇವನೇನಾದ್ರು ಶನೈಶ್ವರನಿಗೆ ಸಿಕ್ಕಾಕೊಂಡ್ಬಿಟ್ರೆ ಏನು ಬಾಧೆ ಆಗುತ್ತೋ ಅಂತ ಯೋಚನೆ ಮಾಡ್ತಾರೆ. ಕಡೆಗೆ ಎಲ್ಲ ಕಡೆ ಹುಡುಕ್ತಾ ಶನೈಶ್ಚರ ಬಂದು ಆಲದ ಮರದ ಪೊಟರಿಯಲ್ಲಿರತಕ್ಕಂತಹ ಶಿವನನ್ನು ನೋಡ್ಬಿಡ್ತಾನೆ. ಶಿವ ಹೇಗಿರ್ತಾನೆ ಅಂತಂದರೆ ಜಟಾಧಾರಿ ಮೊದಲೇ, ಅದರ ಜೊತೆಯಲ್ಲಿ ಉದ್ದವಾದ ಗಡ್ಡ ಬಿಟ್ಕೊಂಡು ಸನ್ಯಾಸಿ ವೇಷ ಧಾರಣೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾನೆ. ಆಗ ಅಲ್ಲಿಗೆ ಶನೈಶ್ಚರ ಬರ್ತಾನೆ. ಶನೈಶ್ಚರ ಬಂದಾಗ, ನೋಡ್ದಾ ನಾನು ನಿನ್ನನ್ನು ಯಾಮಾರಿಸ್ಬಿಟ್ಟೆ, ನಾನು ನಿನ್ನ ಕೈಗೆ ಸಿಕ್ಕಲಿಲ್ಲ, ನೀನು ನನ್ನನ್ನು ಯಾಮಾರಿಸಲಿಲ್ಲ ಪರಮೇಶ್ವರ. ಅಂತಹ ಹಿಮವತ್ ಪರ್ವತದಲ್ಲಿ ಆನಂದಮಯವಾಗಿದ್ದಂತಹ ಮಹಾನುಭಾವ ನೀನು, ಪಾರ್ವತೀ ದೇವಿ ಜೊತೆಯಲ್ಲಿ ಆನಂದವಾಗಿದ್ದಂತಹ ಮಹಾನುಭಾವ ನೀನು ಬಂದು ಭೂಮಿಯಲ್ಲಿ ಆಲದ ಮರದ ಪೊಟರಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿಯಲ್ಲಪ್ಪ, ಸಾಕು ನನಗಿಷ್ಟೇ ಅಂತ ಶನೈಶ್ಚರ ಹೇಳಿದಾಗ, ನೀನು ಗೆದ್ದೆ, ನಿನಗೇನು ಬೇಕು ಕೇಳು ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ಶಿವ ಸಮಾನ್ ಧಾತನೈ. ಅವನೇನಾದ್ರು ಕಷ್ಟ ಪಟ್ಕೊಂಡ್ರೂ ಕೂಡ ಶಿವ ಆ ಕಷ್ಟಕ್ಕೆ ಕಾರಣ ಯಾರಾಗಿರ್ತಾರೋ ಅವ್ರಿಗೆ ಬೇಕಾದ ವರವನ್ನು ಕೊಟ್ಬಿಡ್ತಾನೆ. ಹಾಗೆ ಆ ಶನೈಶ್ಚರನಿಗೆ ಈಶ್ವರ ಪದವಿಯನ್ನು ಪರಮೇಶ್ವರ ಕೊಟ್ಟ ಅಂತ ಹೇಳಿ ಒಂದು ಕಥೆ. ಯಾಕಿದನ್ನು ಹೇಳಿದೆ ಅಂತಂದರೆ, ಶನೈಶ್ಚರನ ಪ್ರಭಾವ ಎಲ್ಲ ಕಡೆ ಇರುತ್ತೆ. ಆದರೆ ಶನೈಶ್ವರ ಅವಾಗ ಹೇಳ್ತಾನೆ, ಯಾರು ಶಿವನ ಆರಾಧನೆಯನ್ನು ಮಾಡ್ತಾರೋ, ಯಾರು ಬಿಲ್ವಪತ್ರೆಗಳಿಂದ ಶಿವನನ್ನು ಆರಾಧನೆ ಮಾಡ್ತಾರೋ ಅವರಿಗೆ ನನ್ನ ಬಾಧೆಗಳು ಯಾವುದೂ ಕಾಡಿಸೋದಿಲ್ಲ ಅಂತ ಹೇಳಿ ಶಿವನಿಗೆ ವಾಗ್ದಾನ ಮಾಡ್ತಾನೆ. ಹಾಗೆ ಮಾರುತಿ ವಿಚಾರನೂ ಕೂಡ ಹೇಳಿದ್ದೀನಿ. ಮಾರುತಿಯನ್ನು ಯಾರು ಸೇವೆ ಮಾಡ್ತಾರೋ ಅವರಿಗೆ ಯಾವುದೇ ವಿಧವಾದ ಭಯ ಇರೋದಿಲ್ಲ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾನ್ ಸ್ಮರಣಾತ್ ಭವೇತ್. ಈ 8 ಶಕ್ತಿಗಳು ಕೂಡ ನಮಗೆ ಆಟೋಮ್ಯಾಟಿಕ್ಕಾಗಿ ಆಂಜನೇಯನ ಪೂಜೆ ಮಾಡೋದ್ರಿಂದ ಬರುತ್ತೆ. ಈ ಆಂಜನೇಯ ಯಾರು ಅಂತಂದರೆ ರುದ್ರವೀರ್ಯ ಸಮುದ್ಭವಾಯ ನಮಃ. ರುದ್ರನಿಂದ ಹುಟ್ಟಿರತಕ್ಕಂಥವನು ಆಂಜನೇಯ. ಅದಕ್ಕೆ ಒಂದು ಕಥೆ ಇದೆ, ಅದನ್ನು ಇನ್ನೊಂದು ದಿನ ಹೇಳ್ತೀನಿ. ಅದರಿಂದ ಶನಿವಾರ ನೀವು
ಎಲ್ಲಂದರಲ್ಲೇ ಓಡಾಡಿಕೊಂಡು ಕಾಲ ಕಳೆಯೋದು ಬಿಟ್ಟು, ವೀಕೆಂಡು ಅಂತ ಹೇಳಿಬಿಟ್ಟು ಸುಮ್ಮನೆ ಮನೇಲಿ ಮಲ್ಕೊಂಡು ನಿದ್ದೆ ಮಾಡ್ಕೊಂಡು ಕಾಲ ಕಳೆಯೋದು ಬಿಟ್ಟು, ಪ್ರಾತಃ ಕಾಲದಲ್ಲಿ ಶಿವನ ಸಾನ್ನಿಧ್ಯಕ್ಕೆ ಹೋಗಿ 3 ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡಿ, 3 ಬಿಲ್ವಪತ್ರೆ, ತ್ರಿದಳಂ ತ್ರಿಗುಣಾಕಾರಂ ಅಂತ ಹೇಳ್ಕೊಟ್ಟಿದ್ದೆ. ಆ 3 ದಳ ಇರುವಂತಹ 3 ಬಿಲ್ವಪತ್ರೆ, ಶುದ್ಧವಾಗಿರುವಂತಹ ಬಿಲ್ವಪತ್ರೆಯನ್ನು ಶಿವನ ಸಾನ್ನಿಧ್ಯದಲ್ಲಿ ಸಮರ್ಪಣೆ ಮಾಡಿದ್ರೆ, ಹಾಗೆ ಚಂದನ ಅಂತ ಹೇಳ್ತಾರೆ, ಕೇಸರಿ ಅಂತ, ಅದು ಆ ಕೇಸರಿ ಪೌಡರ್ ಸಿಗುತ್ತೆ, ಅದನ್ನು ತೊಗೊಂಡು ಹೋಗಿ ಆಂಜನೇಯನ ಸಾನ್ನಿಧ್ಯಕ್ಕೆ ಕೊಟ್ಟು, ಆಂಜನೇಯನ ಸಾನ್ನಿಧ್ಯದಲ್ಲಿರತಕ್ಕಂತಹ ಚಂದನವನ್ನು ಹಣೆಗೆ ಧಾರಣೆ ಮಾಡಿಕೊಳ್ಳೋದ್ರಿಂದ ಶನೈಶ್ಚರನ ಪ್ರಭಾವದಿಂದ ಉಂಟಾಗುವಂತಹ ಅನೇಕ ವಿಧವಾದ ಕರ್ಮ ಬಾಧೆಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ ಬಹಳ ವಿಶೇಷವಾಗಿ ಕಾರ್ಮಿಕರು, ತುಂಬ ಕಷ್ಟಪಡ್ತಾ ಇರ್ತಕ್ಕಂಥವ್ರು, ನಮ್ಮ ಕಸವನ್ನೆಲ್ಲ ತೆಗೆದು ಹಾಕ್ತಕ್ಕಂಥವರು ಪೌರ ಕಾರ್ಮಿಕರಿರ್ತಾರೆ. ಅವರು ಎಷ್ಟು ನಮ್ಮ ಕೊಳಕು ಎಷ್ಟು ನಾವು ಕೊಳಕಾಗಿರ್ತೀವಿ ಅಂತಂದರೆ ಅದನ್ನು ನಾವು ಶುದ್ಧವಾಗಬೇಕು ಅಂತಾರೆ, ಅದಕ್ಕೆ ಕಾರಣನೇ ಅವರಾಗಿರ್ತಾರೆ. ಅಂತಹವರಿಗೆ ಶನಿವಾರಗಳಲ್ಲಿ ಚಪ್ಪಲಿಗಳನ್ನು ಕೊಡಿಸೋದ್ರಿಂದ ಬಹಳ ವಿಶೇಷವಾದ ಫಲ ಶನೈಶ್ಚರ ನಮಗೆ ಕೊಡ್ತಾನೆ. ವಿಪರೀತವಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಈ ಕಬ್ಬಿಣದ ಕೆಲಸ ಮಾಡುವಂಥವರು, ಹಾಗೆ ಭೂಮಿಯನ್ನು ಅಗೆದು ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರು, ಇಂಥವ್ರನ್ನೆಲ್ಲ ನಾವು ಶನಿವಾರಗಳಲ್ಲಿ ಆಧರಿಸಿದರೆ ನಮ್ಮ ಕೈಲಾದ ಒಂದು ದಾನವನ್ನು ಅವರಿಗೆ ಮಾಡೋದರಿಂದ ಕೂಡ ಶನೈಶ್ಚರನ ಪ್ರಭಾವ ಕಡಿಮೆ ಆಗ್ತಾ ಹೋಗುತ್ತೆ. ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡೋದರಿಂದ, ಶಿವನಿಗೆ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡೋದರಿಂದ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿಯ ಸ್ಥೈರ್ಯತೆ ಉಂಟಾಗುತ್ತೆ. ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಶಿವಲಿಂಗ ಇದ್ದೇ ಇರುತ್ತೆ. ಒಂದು ವೇಳೆ ಶಿವಲಿಂಗ ಇಲ್ಲ ಅಂತಂದರೆ ಈಶ್ವರನ ಫೋಟೋನಾದರೂ ಇರುತ್ತೆ, ಅದೂ ಇಲ್ಲ, ನಾವು ವಿಷ್ಣು ಸಾನ್ನಿಧ್ಯ ಮಾತ್ರ ನಮ್ಮ ಮನೆಯಲ್ಲಿದೆ, ಅವ್ರಿಗೆ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡಿ ಖಂಡಿತವಾಗಲೂ ಮನೆಯಲ್ಲಿ ಮಹಾಲಕ್ಷ್ಮಿಯ ಸ್ಥೈರ್ಯತೆ ಉಂಟಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯ ಚರಣಾರವಿಂದಾರ್ಪಣಮಸ್ತು.